ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅಂದಪ್ಪ ಕೋಳೂರ ಆಗ್ರಹ. ರಾಜ್ಯದಾದ್ಯಂತ 5 ಕಡೆಗಳಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಲು ಒಕ್ಕೂಟದಿಂದ ಆರಂಭಿಸಿದ್ದು, ಈಗಾಗಲೇ ಸೋಮವಾರದಿಂದಲೇ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಕೊಪ್ಪಳ, ಗದಗ, ಬಾಗಲಕೋಟೆ, ವಿಜಯಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನು ಧಾರವಾಡ ಜಿಲ್ಲಾ ಖರೀದಿ ಕೇಂದ್ರದ ಗುಡನ್ನಿಗೆ ಕೊಂಡೊಯ್ಯಲು ಕೆಎನ್ಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ. ಇದು ದೂರದ ಜಿಲ್ಲೆಗೆ ಹೋಗಲು 140 ರಿಂದ 180 ಕಿಲೋಮೀಟರ್ ಚಲಿಸಬೇಕಾದರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರೆ ಬೀಳಲಿದೆ. ಮೆಕ್ಕೆಜೋಳ ಖರೀದಿ ಮಾಡಿದ ಹಣದಿಂದ ಬಾಡಿಗೆ ಕಟ್ಟೋದಕ್ಕೂ ಕೂಡ ಆಗುವುದಿಲ್ಲ. ಇದನ್ನು ತಪ್ಪಿಸಲು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು. ಮೆಕ್ಕೆಜೋಳ ಖರೀದಿಸಿದ ಹಣವನ್ನ ಜಮಾಯಿಸಿಕೊಳ್ಳಲು ಸರ್ಕಾರ ಜಿಲ್ಲೆಗೊಂದು ಗುಡನ್ನಿನ ವ್ಯವಸ್ಥೆಯನ್ನ ಗೋಡನ್ನ ವ್ಯವಸ್ಥೆ ಕೂಡ ಮಾಡಿಕೊಂಡು ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದರು. ರಾಜ್ಯ ಸರ್ಕಾರ ಜಿಲ್ಲೆಗೊಂದು ಮೆಕ್ಕೆಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಸ್ಥಾಪಿಸಬೇಕು. ಗೋಡನ್ನ ಕೂಡ ಆರಂಭಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಒಬ್ಬ ರೈತನಿಂದ 25 ಕ್ವಿಂಟಾಲ್ ಖರೀದಿಸುವಂತೆ ಆದೇಶ ನೀಡಲಾಗಿದೆ. ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವ ರೈತರು ಉಳಿದ ಮೆಕ್ಕೆಜೋಳವನ್ನ ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು, ನೀವೇ ಹೇಳಿ. ಸರ್ಕಾರ ಈಗ ಒಬ್ಬ ರೈತನಿಂದ 45 ರಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಆಗ್ರಹಿಸಿದ್ದಾರೆ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ ನ್ಯೂಸ್, ಯಲಬುರ್ಗಾ. ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆಗೈತಿ. ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ. 5 ಅಂತೇಳಿ ಅಷ್ಟ 5 ಕಡೆ ಖರೀದಿ ಕೇಂದ್ರನ MD ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು 5 ಅಂತೇಳಿ ಹಿಂದಿಲಿಂದ ಸ್ಥಾಪನೆ ಮಾಡಿವಿ ಅಂತ ಹೇಳಿದ್ರು. ಅದು ಹಿಂದಿಲಿಂದ 5 ಅಂತೇಳಿ ಸ್ಥಾಪನೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಹಾವೇರಿ ಇನ್ನೊಂದು ಏನಾಗಿತ್ತಂದ್ರೆ ಈಗ ಇಷ್ಟು 5 ಕಡೆ ಮಾಡಿದ್ರ ಉಪಯೋಗ ಇಲ್ಲ. ಧಾರವಾಡಕ್ಕೆ ಹೋಗಿ ಈ ಕಡೆ ಭಾಗದಾಗ ಹಾಕ್ಬೇಕು, ಹೇರ್ಕೊಂಡು ಹೋಗಿ ಹಾಕ್ಬೇಕಂತ ಕಷ್ಟ ಐತಿ. ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು HK ಪಾಟೀಲ್ ನಾಳೆನೆ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ 1500-1600 ಗೆಲ್ಲಿ ನಿಂತು ಖರ್ಚು ವೆಚ್ಚ ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿಯೋದೈತೆ, ಆಟ ಉಳಿತೈತಿ, ಉಪಯೋಗ ಆಗಲ್ಲ, ಪ್ರಯೋಜನ ಆಗಲ್ಲ. ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗೂ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂತ ವ್ಯವಸ್ಥೆ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ಎಲ್ಲಾ ಕಡೆನೂ ಇವತ್ತು ರಾಜ್ಯಾದ್ಯಂತಾನು ಎಲ್ಲಾ ಜಿಲ್ಲೆದಾಗನು ಹಾಲು ಒಕ್ಕೂಟ ಎಲ್ಲಾ ಕಡೆ ಅದಾವು. ಎಲ್ಲಾ ಕಡೆ ಕಾಗದ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು. 25 ಕ್ವಿಂಟಲ್ ತಗೊಳಕತ್ತಾರ. 30 ಕ್ವಿಂಟಲ್ 35 ಕ್ವಿಂಟಲ್ ತಗೊಳ್ಳಂತ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ.